ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ಈ ಪಥಸಂಚಲನದ ಕಿಚ್ಚು ಸದ್ಯಕ್ಕೆ ಆರುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. RSS ಅವರು ನಮಗೆ ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಅದರ ಬೆನ್ನಲ್ಲೇ ಭೀಮ್ ಆರ್ಮಿ ಅವರು ನಮಗೂ ಪರ್ಮಿಷನ್ ಕೊಡಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಪಥಸಂಚಲನಕ್ಕೆ ಪರ್ಮಿಷನ್ ಕೇಳ್ತಕ್ಕಂಥವರ ಸಂಘಟನೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮುಂದೆ ಜಿಲ್ಲಾಧಿಕಾರಿಗಳು ಏನು ತೀರ್ಮಾನ ತಗೋತಾರೆ, ಪರ್ಮಿಷನ್ ಕೊಡ್ತಾರಾ ಇಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆದಿರತಕ್ಕಂಥ ಡೆವಲಪ್ಮೆಂಟ್ಸ್ ಏನು ಬನ್ನಿ ನೋಡೋಣ. ನಿಲ್ಲದ RSS ಪಥಸಂಚಲನದ ಕಿಚ್ಚು. ಇವತ್ತು ಕೋರ್ಟ್ನಲ್ಲಿ ಮತ್ತಷ್ಟು ಅರ್ಜಿ ಸಲ್ಲಿಕೆ. ಕೌಂಟರ್ ಆಗಿ ಭೀಮ್ ಪಥಸಂಚಲನಕ್ಕೆ ಸಿದ್ಧತೆ. ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕಾಗಿ ಕಳೆದ ಭಾನುವಾರ ಅನುಮತಿ ನಿರಾಕರಣೆ ಮಾಡಲಾಗಿತ್ತು. ಅನುಮತಿ ಕೋರಿ ಸಲ್ಲಿಸಿದ ಅರ್ಜಿಯನ್ನು ವಿಚಾರಣೆ ನಡೆಸಿದ ಕಲಬುರಗಿ ಹೈಕೋರ್ಟ್ ಪಥಸಂಚಲನಕ್ಕೆ ಹೊಸ ಅರ್ಜಿ ಸಲ್ಲಿಸಿ ಅನ್ನುವ ಸೂಚನೆ ಕೊಟ್ಟು ವಿಚಾರಣೆ ಮುಂದೂಡಿತ್ತು. ಅಕ್ಟೋಬರ್ 24ರಂದು ವಿಚಾರಣೆ ಮುಂದೂಡಿದೆ. ಕೋರ್ಟ್ ಅನುಮತಿ ಕೊಟ್ಟರೆ ನವೆಂಬರ್ 2ರಂದು ಪಥಸಂಚಲನ ನಡೆಯಲಿದೆ. ಚಿತ್ತಾಪುರದಲ್ಲಿ RSS ಪಥಸಂಚಲನದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಆದೇಶದಂತೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಖುದ್ದು ಹಾಜರಾಗಿ RSS ಕಾರ್ಯಕರ್ತರು ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ಆನ್ಲೈನ್ ಮೂಲಕ DCಗೆ RSS ಅರ್ಜಿ ಸಲ್ಲಿಸಿದೆ. ನವೆಂಬರ್ 2ರಂದು ಪಥಸಂಚಲನ ನಡೆಸೋದಾಗಿ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದು, ಪಥಸಂಚಲನದ ದಿನಾಂಕ, ಸಮಯ, ಮಾರ್ಗ, ಎಷ್ಟು ಜನ ಸೇರ್ತಾರೆ ಅನ್ನುವ ಮಾಹಿತಿಯುಳ್ಳ ಮನವಿ ಪತ್ರವನ್ನು ಜಿಲ್ಲಾಡಳಿತಕ್ಕೆ RSS ಕಾರ್ಯಕರ್ತರು ಸಲ್ಲಿಸಿದ್ದಾರೆ. ಜಿಲ್ಲಾಡಳಿತದ ವರದಿಯನ್ನು ಆಧರಿಸಿ ನ್ಯಾಯಾಲಯ ಆದೇಶ ಕೊಡಲಿದೆ. ಇನ್ನು RSS ಪಥಸಂಚಲನಕ್ಕೆ ಕೌಂಟರ್ ಆಗಿ ಭೀಮ್ ಆರ್ಮಿ ಸಂಘಟನೆ ಕೂಡ ಪಥಸಂಚಲನಕ್ಕೆ ಸಿದ್ಧತೆ ನಡೆಸಿದೆ. ಭೀಮ್ ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಭೀಮ್ ಆರ್ಮಿಯ ಕಾರ್ಯಕರ್ತರು DC ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಿದ್ದಾರೆ. 20ಕ್ಕೂ ಹೆಚ್ಚು ಭೀಮ್ ಆರ್ಮಿ ಸದಸ್ಯರು ಅರ್ಜಿ ಸಲ್ಲಿಸಿದ್ದು, ಅಕ್ಟೋಬರ್ 24ರ ಒಳಗೆ ಅರ್ಜಿ ಸಲ್ಲಿಸುವಂತೆ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ RSS ಬಳಿಕ ಭೀಮ್ ಆರ್ಮಿ ಕೂಡ ಮನವಿ ಪತ್ರ ಸಲ್ಲಿಸಿದೆ. RSS ಪಥಸಂಚಲನದ ದಿನವೇ ನಮಗೂ ಅನುಮತಿ ಕೊಡಿ, ನಮ್ಮವರು ಕಾನೂನಿನಲ್ಲಿ ರಿಜಿಸ್ಟರ್ ಆದವ ಸಂಘವೇ ಅಂಥೇಳಿ ಭೀಮ್ ಆರ್ಮಿ ಸಂಘಟನೆಯ ಮುಖಂಡ SS ತಾವಡೆ ತಿಳಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಲೇ ಇದೆ. ಆ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಅವ್ರು ಕೊಟ್ಟರೆ, ಅವ್ರ ಹತ್ರ ಇದ್ದರೆ ಅವರಿಗೆ ಅನುಮತಿ ನೀಡಲಿ, ಅವರು ಪಥಸಂಚಲನ ಕಾರ್ಯಕ್ರಮ ಮಾಡಲಿ. ಅವ್ರ ಹತ್ರ ಅದನ್ನು ಏನೂ ಇಲ್ಲದೇ ಇದ್ದರೆ ಯಾವತ್ತು ಅವ್ರು ಮಾಡ್ತಾರೆ ಅವತ್ತಿನ ದಿವಸ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಕೂಡ ಪಥಸಂಚಲನ ಕಾರ್ಯಕ್ರಮ ಚಿತ್ತಾಪುರದಲ್ಲಿ ಮಾಡುತ್ತೆ. ಕೋರ್ಟಿಗೆ ನಾವೇನು ಹೇಳ್ತಾ ಇದ್ವಿ ಅಂದರೆ, ಕೋರ್ಟಲ್ಲಿ ಅವ್ರ ಹತ್ರ ರಿಜಿಸ್ಟ್ರೇಷನ್ ಕಾಪಿ ಇತ್ತಂದರೆ ಅವ್ರಿಗೆ ಅನುಮತಿ ಕೊಡಲಿ. ನಮಗೊಂದು ನಿಮಗೊಂದು ಅನ್ನೋದಿಲ್ಲ. ನಮ್ಮ ಹತ್ರ ರಿಜಿಸ್ಟ್ರೇಷನ್ ಇದ್ದರೆ ನಮಗೆ ಕೊಡಲಿ, ಅವ್ರ ಹತ್ರ ರಿಜಿಸ್ಟ್ರೇಷನ್ ಇಲ್ಲದವರಿಗೆ ಯಾವ ಸಂಘಕ್ಕೂ ಕೂಡ ಅನುಮತಿ ನೀಡಬಾರ್ದು. ಯಾವ ಇದರಲ್ಲಿ ಅವರು ಪಥಸಂಚಲನೆ ಮಾಡ್ತಾರೆ, ಯಾವ ಸಂಘ ಅಂತ ಮಾಡ್ತಾರೆ, ಯಾವ RSS ಮನುವಾದಿ ಕೆಲಸಗಳನ್ನು ಮಾಡ್ತಕ್ಕಂಥ ಜನರಿಗೆ ಈ ಭಾರತ ದೇಶದಲ್ಲಿ ಅನುಮತಿ ನೀಡಬಾರ್ದು. ನಾವು 2ನೇ ತಾರೀಕು ಡೇಟ್ ಕೊಡ್ತಾ ಇದ್ದೀವಿ. ಇದೆಲ್ಲದರ ಮಧ್ಯೆ ಚಿತ್ತಾಪುರದ ಬಿಜೆಪಿ ಮುಖಂಡ ರೌಡಿ ಶೀಟರ್ ಮಣಿಕಂಠ ರಾಠೋಡ್ ಪ್ರಿಯಾಂಕ್ ಖರ್ಗೆ RSSಗೆ ಕ್ಷಮಾಪಣೆ ಕೇಳಬೇಕು, ಇಲ್ಲದಿದ್ದರೆ ಇವಾಗ ಫೋನ್ನಲ್ಲಿ ಬರ್ತಿದ್ದ ಬೆದರಿಕೆ ಕರೆಗಳ ಬದಲಿಗೆ ಕಟ್ಟರ್ RSS ಕಾರ್ಯಕರ್ತರು ನೇರವಾಗಿ ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದ್ರು. ಇದೇ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗೋ ಸಾಧ್ಯತೆ ಇದೆ. ಇನ್ನು ಮಣಿಕಂಠ ರಾಠೋಡ್ ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಪ್ರತಿದಿನವೂ ಹೊಸ ಪುರಾವೆಗಳು ಬೆಳಕಿಗೆ ಬರ್ತಾ ಇದೆ, ಬೆದರಿಕೆಗಳು ಮುಂದುವರೆದಿದೆ. ಆದರೆ ನಾನು ಭಯಪಡೋದಿಲ್ಲ. ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಆರೋಶಕ್ ಅವರೇ, ನಿಮ್ಮ ಗೂಂಡಾಗಳ ಪ್ರಯತ್ನ ಮುಂದುವರಿಲಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಐ ಲವ್ RSS ಕೌಂಟರ್ ಆಗಿ ಐ ಲವ್ ಸಂವಿಧಾನ ಪೋಸ್ಟರ್ ಪ್ರಕರಣ ಸಂಬಂಧ ಕಾಂಗ್ರೆಸ್ ಮಹಿಳಾ ಜಿಲ್ಲಾ ಅಧ್ಯಕ್ಷೆ ರೇಣುಕಾ ಸಿಂಘೆ ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಶಿವಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ದೂರು ಸಲ್ಲಿಸಿದ್ದಾರೆ. ಯಾರು ಭಾರತವನ್ನು ಪ್ರೀತಿಸ್ತಾರೋ ಅವರು ಸಂವಿಧಾನವನ್ನು ಪ್ರೀತಿಸ್ತಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಭಾವಚಿತ್ರ ಇರುವ ಪೋಸ್ಟರ್ ಅಂಟಿಸಿದ್ದನ್ನು ಖಂಡಿಸಿ ದೂರು ಸಲ್ಲಿಸಿದ್ದಾರೆ. RSS ಹಾಗೂ ಭೀಮ್ ಆರ್ಮಿ ಜಿದ್ದಿಗೆ ಬಿದ್ದಂತೆ ಒಂದೇ ದಿನ ಪಥಸಂಚಲನಕ್ಕೆ ಮನವಿ ಮಾಡಿದೆ. ಮತ್ತೊಂದು ಕಡೆ ಅಕ್ಟೋಬರ್ 24ರಂದು ಹೈಕೋರ್ಟ್ ವಿಚಾರಣೆ ನಡೆಯಲಿದೆ. ಈಗ ನ್ಯಾಯಾಲಯ ಯಾವ ರೀತಿಯ ಸೂಚನೆ ಸರ್ಕಾರಕ್ಕೆ ನೀಡುತ್ತೆ, ಅಥವಾ ನ್ಯಾಯಾಲಯವೇ ಎರಡು ಸಂಘಟನೆಗಳ ಪಥಸಂಚಲನಕ್ಕೆ ದಿನಾಂಕವನ್ನು ನಿಗದಿ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.